RCB ಮತ್ತು ಗುಜರಾತ್ ನಡುವಿನ ತೀವ್ರ ಹಣಾಹಣಿ ಈಗ ಫೈನಲ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಾಳೆ ಭಾನುವಾರ ನಡೀತಕ್ಕಂಥ ಒಂದು ಪಂದ್ಯಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಹ ಈಗಾಗಲೇ ಸಂಭ್ರಮ ಆರಂಭ ಆಗಿರ್ತಕ್ಕಂಥದ್ದು. ಏನು ಈ ಭಾಗದ ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರು 1,000 RCB ಟಿ ಶರ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನುಗ್ಗಲಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಈ ಚಿಕ್ಕಬಳ್ಳಾಪುರ ನಗರದ ಏನು ಗೌರಿಬಿದ್ದೂರು ರಸ್ತೆಯಲ್ಲಿದ್ದೀವಿ. ಈ ರಸ್ತೆಯಲ್ಲಿ ಇವತ್ತು ಯುವಕರೆಲ್ಲ ಸೇರಿ ಟಿ ಶರ್ಟ್ಗಾಗಿ ಮುಗಿಬಿದ್ದಿರ್ತಕ್ಕಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಕ್ರೌಡ್ ಆಗಿದೆ ಅಂದರೆ ಟಿ ಶರ್ಟ್ RCB ಟಿ ಶರ್ಟ್ಗಾಗಿ ಇವತ್ತು ನಾಮೊಂದು ತಾಮೊಂದು ಅಂತೇಳಿ ಯುವಕರು ಮುಗಿಬಿದ್ದು ಹರೀಶ್ ರೆಡ್ಡಿ ಅವರ ಹತ್ರ ಪಡ್ಕೊಳ್ತಾ ಇದ್ದಾರೆ. ಆದರೆ ಬೆಳಗಿಂದಲೂ ಸಹ ಒಂದು RCB ಟಿ ಶರ್ಟನ್ನು ವಿತರಣೆ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಟಿ ಶರ್ಟನ್ನು ವಿತರಣೆ ಮಾಡಬೇಕಾಗಿದೆ. ಅದೇ ನಾಳೆ ಏನು RCB ಫೈನಲ್ ಪಂದ್ಯ ನಡೀತದೆ. ಏನು ಈಗಾಗಲೇ ಚಾಂಪಿಯನ್ಸ್ ಆಗಿರ್ತಕ್ಕಂಥ RCBಗೆ ಈಗ GT ನಡುವೆ ಏನು ಒಂದು ಹಣಾಹಣಿ ನಡೀತದೆ. ಈ ಒಂದು ಹಣಾಹಣಿಗೆ ಇವತ್ತು ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಂಭ್ರಮ ಆರಂಭ ಆಗಿದೆ ಅಂತ ಹೇಳ್ಬೋದು. ಇನ್ನೇನು ಗೆದ್ದೆ ಬಿಡ್ತೀವಿ ಅಂತಕ್ಕಂಥ ಒಂದು ಮತ್ತೆ 2ನೇ ಬಾರಿ ಚಾಂಪಿಯನ್ಸ್ ಆಗ್ತೀವಿ ಅಂತಕ್ಕಂಥ ಕಾತರದಲ್ಲಿ ಯುವಕರೆಲ್ಲ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ನಾಳೆ ಈ ಮ್ಯಾಚ್ ನೋಡೋದಕ್ಕೆ ನಾವು RCB ಟಿ ಶರ್ಟನ್ನೇ ಜೆರ್ಸಿ ಏನಿದೆ ಆ ಜೆರ್ಸಿ ಟಿ ಶರ್ಟನ್ನು ಹಾಕ್ಕೊಂಡು ನಾವು ಈ ಒಂದು ಪಂದ್ಯವನ್ನು ನೋಡಬೇಕು ಅಂತಕ್ಕಂಥ ಕುತೂಹಲದಲ್ಲಿ ಯುವಕರಲ್ಲೇ ಸೇರಿ ಇವತ್ತು ಟಿ ಶರ್ಟ್ಗಾಗಿ ಮುಗಿಬಿದ್ದಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಯುವಕರು ಮಾತಾಡೋಕ್ಕೂ ಕೂಡ ಅವ್ರು ಯಾರೂ ಸಹ ಫ್ರೀ ಆಗಿಲ್ಲ. ಯಾಕಂದರೆ ಎಲ್ಲ ಟಿ ಶರ್ಟ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಮುಗಿಬಿದ್ದಿರ್ತಕ್ಕಂಥದ್ದು. ಇನ್ನು ಸಂಜೆವರೆಗೂ ಸಹ ಟಿ ಶರ್ಟನ್ನು ವಿತರಣೆ ಮಾಡಲಿದ್ದಾರೆ ಹರೀಶ್ ರೆಡ್ಡಿ ಅವರು. ಸಾಕಷ್ಟು ಜನ ಯುವಕರು ಈ ಭಾಗದಲ್ಲಿ ಬಂದು ಟಿ ಶರ್ಟನ್ನು ಪಡ್ಕೊಂಡು ನಾಳೆ ನಡೀತಕ್ಕಂಥ ಮ್ಯಾಚನ್ನು ನೋಡೋದಕ್ಕೆ ಈಗಾಗಲೇ ಕುತೂಹಲ ಆಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.